ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾರ್ಗದರ್ಶನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನ ಕೆಲವೊಮ್ಮೆ ಹೇಳ್ತಾ ಇರ್ತಾರೆ, ಏನೇನೋ ಪರಿಹಾರಗಳು ನಾವೆಲ್ಲ ಮಾಡ್ಕೊಂಡಿದ್ದೀವಿ, ಆದರೂ ಕೂಡ ನಮ್ಮ ಕಷ್ಟ ಪರಿಹಾರನೇ ಆಗ್ತಾ ಇಲ್ಲ, ಈ ಕಷ್ಟ ಅನ್ನೋದು ಹುಡ್ಕೊಂಡು ನನ್ನ ಹತ್ರನೇ ಬರ್ತಾ ಇದೆ ಅಂತ ಕೂಡ ಹೇಳ್ತಿರ್ತಾರೆ. ಅವ್ರಿಗಿರುವಂಥ ಕಷ್ಟಗಳು ಪರಿಹಾರ ಆಗಬೇಕು, ಸೊ ಎಲ್ಲೋ ಒಂದು ಕಡೆ ನೆಮ್ಮದಿಯ ಜೀವನವನ್ನು ಅವ್ರು ಸಾಗಿಸಬೇಕು ಅಂತಂದರೆ ಏನಾದರೂ ದಾನಗಳನ್ನ ನೀಡೋದ್ರಿಂದ ಅವ್ರಿಗೆ ಕಷ್ಟಗಳು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತಾ, ಅಥವಾ ಯಾವೊಂದು ತಂತ್ರನ ರೆಮಿಡಿ ಫಾಲೋ ಮಾಡಬೇಕು? ಇವತ್ತಿನ ವಿಡಿಯೋದಲ್ಲಿ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ದಾನಗಳಲ್ಲಿ ಮಹತ್ತರವಾಗಿರೋ ಪಾತ್ರ ಹೇಳಿದ್ದಾನೆ. ಹಸಿವು ಆದವನಿಗೆ ಅನ್ನವನ್ನು ಕೊಡುವಂತ ಹೇಳಿದ್ದಾನೆ. ಹಸಿವೇ ಇಲ್ಲ, ಅವನು ನೀವೇನು ಬಲವಂತ ಮಾಡಿದ್ರೂ ಊಟ ಮಾಡಲ್ಲ, ಮಾಡಿದರೂ ನೇಮಕ ಅವಸ್ಥೆಗೆ ಅಷ್ಟೇ ಇರುತ್ತೆ. ಅದು ಬಿಟ್ಟರೆ ಬೇರೆ ನೀವು ಸುಮ್ಮನೆ ಬಲವಂತ ಮಾಡ್ತಾನೆ ಅಂತ ಅಷ್ಟು ಊಟ ಮಾಡ್ತಾನೆ. ತುಂಬ ಹಸಿವಾಗಿದೆ, ತುಂಬ ಒದ್ದಾಟ ಬಳಲಿದ್ದಾನೆ ಬಹಳ, ಅಂಥವನಿಗೆ ನೀವು ಅನ್ನವನ್ನು ಕೊಟ್ಟರೆ ಅದು ಸ್ವೀಕೃತಿ ಆಗತ್ತೆ, ನಿಮ್ಮ ಬದುಕಿಗೊಂದು ಆಕೃತಿ ಆಗತ್ತೆಯಪ್ಪ ಅದು. ಅದಕ್ಕಾಗಿ ಈ ಹಸಿವಿಲ್ಲದೆ ಇರ್ತಕ್ಕಂಥವನಿಗೆ ನೀವು ಅನ್ನ ಬಡಿಸೋದು, ಈ ಸಮುದ್ರದಲ್ಲಿ ಬೀಳ್ತಕ್ಕಂತಹ ಮಳೆ ಎರಡು ವೇಸ್ಟ್ ಅಂತ ಕರೀತಾರೆ. ಆದರೆ ಅದು ಆ ಕಡೆ ಇಟ್ಟು ನಾವು ಮಾತನಾಡಲಿಕ್ಕೆ ಹೊರಟ್ರೆ ಶೀಘ್ರವಾಗಿ ಕಷ್ಟ ಕಷ್ಟ ಕಷ್ಟ, ಎಲ್ಲ ಕಷ್ಟಗಳು ಎಲ್ರಿಗೂ ಇರೋ ಕಷ್ಟಗಳು ನಮಗೇ ಬಂದಿದೆ ಅನ್ನೋಷ್ಟು ದುಃಖ. 1-2 ಸಹಿಸ್ಕೋಬೋದಪ್ಪ, 10 ಸಹಿಸ್ಬೋದಪ್ಪ, 100 ಬಂದರೆ ಹೆಂಗೆ ಸಹಿಸ್ಕೊಳ್ಳಿ, 100 ಥರ ಹೆಂಗೆ ಸಹಿಸ್ಕೊಳ್ಳಿ ನಾನು ಅನ್ನೋದೇ. ಆದರೆ ನಿಮಗೆ ತಲೆಗೆ ಏನೇನೇನೋ ಬರ್ತಾಯಿದೆ, ಏನೂ ಮಾಡಲಿಕ್ಕೂ ನಮ್ಗೆ ಶಕ್ತಿ ಇಲ್ಲ, ಎಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ, ಪಡ್ಕೊಳ್ಬೇಕಿನ್ನು, ಕಳ್ಕೊಂಡಿದ್ದಾಗಿದೆ, ಇನ್ನು ಪಡ್ಕೊಳ್ಳೋದು ಅಷ್ಟೇ ಅನ್ನೋದೇ. ಆದರೆ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ, 8 ಶನಿವಾರಗಳ ಕಾಲ ಉಪ್ಪನ್ನು ದಾನ ಮಾಡಬೇಕು. ಉಪ್ಪು ದಾನ ಮಾಡೋದು ಮಾಡಿದ ದಿನವೇ ಅರಿಶಿನವನ್ನು ಮನೆಗೆ ತರೋವಂಥದ್ದು. ಯಾವಾಗ ಈ ಋಣಗಳಿಗೆ ಸಂಬಂಧಪಡ್ತಕ್ಕಂಥ ಉಪ್ಪಿದೆಯೋ ಅದು ದಾನ ಮಾಡಿ ಅರಿಶಿನವನ್ನು ಮನೆಗೆ ತನ್ನಿ. ಮನೆಗೆ ತಂದು ಕೂಡಲೇ ಆ ಒಂದು ಅರಿಶಿನದಲ್ಲಿ ಹಾಲು, 1 ಡ್ರಾಪ್ ಹಾಲು ಹಾಕಿ ದೇವ್ರ ಮನೆ ಇಟ್ಬಿಡಪ್ಪ, ಇಷ್ಟು ಸಾಕು ನಿಮ್ಮ ಕಷ್ಟಗಳು ಕರಗಿ ಹೋಗಲಿಕ್ಕೆ, ಮಂಜುಗಡ್ಡೆ ಹಾಗೆ ಕರಗಲಿಕ್ಕೆ ಈ ಪ್ರಯೋಗ ಅಷ್ಟೇ ನೀವು ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ತಾ ಬನ್ನಿ. ಆಮೇಲೆ ಕಷ್ಟ ಅಂದ್ರೆ ಯಾವುದೋ ತೋರಿಸಿ ನೋಡೋಣ, ಅದನ್ನು ಅಕ್ಷರವೃಕ್ಷ ಮನೆ ಇರುತ್ತಲ್ಲ ನೋಡಿಸಿ ನೋಡೋಣ. ಹಾಗೆ ನಾನು ಯಾಕಿದನ್ನು ಹೇಳ್ತೀನಿ ಅಂತಂದರೆ, ಅನುಭವ ವೇದ್ಯವಾಗಿರ್ತಕ್ಕಂತಹದ್ದು ಈ ಉಪ್ಪಿಗೆ ಸಂಬಂಧಪಟ್ಟಾಗ ಅವೆಲ್ಲವನ್ನೂ ಕೂಡ ನೆಗೆಟಿವ್ ನಾವು ಕೊಡ್ತಾ ಮತ್ತೊಂದನ್ನು ಪಡ್ಕೊಳ್ತೀವಿ ಅಂತಂದರೆ, ಯಾವಾಗಲೂ ಅಷ್ಟೇ ಋಣಗಳು ನಮಗೆ ಇತ್ತು ಅಂತಂದರೆ ನಿಧಾನಕ್ಕೆ ಅದನ್ನು ಕಳ್ಕೊಳ್ತಕ್ಕಂತಹ ಬುದ್ಧಿವಂತಿಕೆಯನ್ನು ಭಗವಂತ ನಿಮಗೆ ದಯಪಾಲಿಸ್ತಾನೆ. ಹಾಗೆಯೇ ಚತುರಮತಿಯನ್ನು ನಿಮಗೆ ಕೊಡುತ್ತಾನೆ. ಅಂದರೆ ಏನು ಅಂತಂದರೆ, ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಭಗವಂತನವನು ಆ ಅರಿಶಿನ ಮುಖಾಂತರ ಒಂದು ಅದೃಷ್ಟದಕ್ಕಿಯನ್ನು ನಿಮಗೆ ಕೊಡುತ್ತಾನೆ. ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ಉಪ್ಪನ್ನು ನಾವು ಯಾವ ರೀತಿ ದಾನವನ್ನಾಗಿ ಮಾಡಬೇಕು, ಅದೇ ದಿನ ನಾವು ಅರಿಶಿನವನ್ನು ತರಬೇಕು ಅಂತ ತಿಳಿಸ್ಕೊಟ್ರಿ. ಸಮಯದ ಅಭಾವ ಕಡಿಮೆ ಇರುತ್ತೆ, ಆ ಒಂದು ಸಮಯದಲ್ಲೇ ಅಚ್ಚುಕಟ್ಟಾಗಿರುವಂಥ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಒಳಿತನ್ನು ಕಾಣಲಿ ಅಂತ ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.